ಶ್ರೀ ಮಹಾಗಣಪತಿ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸಂಖ್ಯಾಶಾಸ್ತ್ರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಎಲ್ಲರಿಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಈಗ ಹೊಸ ವರ್ಷ ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷ ಆರಂಭ ಆಗ್ತಾ ಇದೆ. ಯಾರು ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷವನ್ನ ಆಚರಣೆ ಮಾಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಲ ಶುಭಾಶಯಗಳು. ಈ 2025 2025 ಅಂತೀವಿ. ಆ ಸಂಖ್ಯೆಗಳನ್ನೆಲ್ಲ ಕೂಡಿ 2 + 0 + 2 + 7 ಅಂದರೆ ಮತ್ತೆ 7, ಇವೆಲ್ಲ ಸಂಖ್ಯೆಗಳನ್ನ ಕೂಡಿದ್ರೆ 2 + 0 + 2 + 5 2025 ಅಂದಾಗ ಎಷ್ಟಾಗುತ್ತೆ ಸಂಖ್ಯೆ? ಟೋಟಲ್ ಮಾಡಿದಾಗ ಸಂಖ್ಯೆ 9 ಬರುತ್ತೆ. ಈ ವರ್ಷ ಇನ್ಫ್ಲೂಯೆನ್ಸ್ ಮಾಡುವಂತ ಸಂಖ್ಯೆಗಳು 2 ಮತ್ತು 5, ಮತ್ತೆ ಮುಖ್ಯವಾದ ಸಂಖ್ಯೆ 9. 9 ಆಳುವಂತಹ ಗ್ರಹ ಬಂದು ಮಂಗಳ ಗ್ರಹ. ಹಾಗಾದ್ರೆ ನೀವು ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ನಿಮ್ಮ ಜನ್ಮ ಸಂಖ್ಯೆ ಅಂದ್ರೆ ನೀವು ಎಷ್ಟನೇ ತಾರೀಕು ಹುಟ್ಟಿದ್ದೀರಾ ಅನ್ನೋದನ್ನ ನೋಡ್ಕೋಬೇಕು. ಕೆಲವರು 1ನೇ ತಾರೀಕು ಹುಟ್ಟಿರ್ತಾರೆ, ಕೆಲವರು 10ನೇ ತಾರೀಕು ಹುಟ್ಟಿರ್ತೀರಿ, ಕೆಲವರು 19ನೇ ತಾರೀಕು ಹುಟ್ಟಿರ್ತೀರಿ, ಕೆಲವರು 28ನೇ ತಾರೀಕು ನೀವು ಹುಟ್ಟಿರ್ತೀರಿ. ಯಾಕಂದ್ರೆ ಎಲ್ಲಿ ನೋಡಿದ್ರು ಸಂಖ್ಯಾಶಾಸ್ತ್ರ ಜ್ಯೋತಿಷ ಶಾಸ್ತ್ರದ ಮತ್ತೊಂದು ಭಾಗ. ಇಂಗ್ಲಿಷಲ್ಲಿ ನ್ಯೂಮರಾಲಜಿ ಅಂತ ಕರೀಲಾಗುತ್ತೆ. ಹಾಗಾದ್ರೆ ಈ ಸಂಖ್ಯೆಗಳು ನಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ? ಎಲ್ಲೇ ಹೋದ್ರೂ ಕೂಡ ನಂಬರ್ಸ್ ನಮ್ ಹಿಂದಿಂದೇನೆ ಬರುತ್ತೆ. ಎಲ್ಲೇ ಹೋಗ್ಬೇಕು, ಇಷ್ಟು ಕಿಲೋಮೀಟರ್ ನಾವು ಮೂವ್ ಆಗ್ಬೇಕು ಅನ್ನೋದಿರುತ್ತೆ. ನಮಗೆ ಯಾವ ದಿನ ತುಂಬಾ ಅದೃಷ್ಟವನ್ನು ತಂದುಕೊಡುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ. ಅಂದ್ರೆ ಯಾವ ಡೇಟ್ಸ್ಗಳು, ಯಾವ ತಿಂಗಳು ಅಂದಾಗ್ಲೂ ಕೂಡ ನಾವು ಲೆಕ್ಕ ಹಾಕ್ತೀವಿ. ಹಾಗೆ 2025 ಸಂಖ್ಯೆ ಆಳುವಂತ ಗ್ರಹ ಮಂಗಳ ಗ್ರಹ. ನೀವು ಯಾರ್ಯಾರು 1, 10, 19, 28ನೇ ತಾರೀಕಲ್ಲಿ ಜನಿಸಿದ್ದೀರಿ, ನಿಮಗೆ ಆಳುವಂತಹ ಗ್ರಹ ಬಂದು ಸೂರ್ಯ. ಗುರುಜಿ, ನಾನು 1, 10, 19, 28 ನನಗೆ ಗೊತ್ತಿಲ್ಲ, ನಾನು ಎಷ್ಟನೇ ತಾರೀಕು ಹುಟ್ಟಿದ್ದೀನಿ ಅಂತಾನೆ ಗೊತ್ತಿಲ್ಲ, ನನಗೆ ಇಸ್ವಿ ಮಾತ್ರ ಗೊತ್ತು ಅನ್ನುವಂಥವ್ರು ನಿಮ್ಮ ಇಯರ್ ಆಫ್ ಬರ್ತ್ 1999 ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. 1 + 9 + 9 + 9 ಟೋಟಲ್ ಕೂಡಿದ್ರೆ 28 ಬರುತ್ತೆ. ನಿಮ್ಮ ವರ್ಷ, ನಿಮ್ಮ ಜನ್ಮ ವರ್ಷ ಕೂಡಿ ಯಾರ ಹತ್ರ ಡೇಟ್ ಗೊತ್ತಿಲ್ಲದೆ ಇರುವಂತವ್ರು ಆ ಕೂಡಿದಾಗ ಸಂಖ್ಯೆ 1, 10, 19, 28 ಬಂದ್ರೆ ಈ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡಿ. 2025 ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ, ನಿಮ್ಮ ಭವಿಷ್ಯ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನ ಸಂಖ್ಯಾಶಾಸ್ತ್ರ ಪ್ರಕಾರ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಲ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೀವೇನಾದ್ರೂ ಈ ವರ್ಷ ನಿಮ್ಗೆ ಹೆಂಗಿರ್ತೀರಿ ಅಂದ್ರೆ ಮುನ್ನುಗ್ಗುವ ಸ್ವಭಾವ ಇರುತ್ತೆ. ಯಾಕೆಂದ್ರೆ ಆಳುವಂತಹ ಗ್ರಹ ನಿಮಗೆ ಸೂರ್ಯ. ನಿಮಗೆ ಸೂರ್ಯನಿಗೆ ಮಿತ್ರ ಗ್ರಹ ಮಂಗಳ. ಅದಕ್ಕೆ ಈ ವರ್ಷ ಎಲ್ಲದಕ್ಕೂ ಕೂಡ ಮುನ್ನುಗ್ತೀರಿ, ಗೆಲುವನ್ನ ಸಾಧಿಸ್ತೀರಿ. ಛಲ ಅನ್ನೋದು ನಿಮ್ಮಲ್ಲಿ ಹೆಚ್ಚಾಗತ್ತೆ. ಎಷ್ಟೇ ಕಷ್ಟ ಅಗಲ ಏನೇ ಇದ್ರೂ ಕೂಡ ಸಾಧಿಸೋದಕ್ಕೆ ಬಿಡಲ್ಲ. ಎಷ್ಟೇ ಕಷ್ಟ ಇರ್ಬೋದು, ಎಷ್ಟೇ ಡೀಪ್ ಇರ್ಬೋದು, ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳನ್ನ ಕಟ್ಟುವ ಶಕ್ತಿ 2025 ನಿಮಗೆ, ಯಾರ್ಯಾರಿಗೆ ನಿಮ್ಮ ಜಾತಕದಲ್ಲೂ ಕೂಡ ಸೂರ್ಯ ಚೆನ್ನಾಗಿದ್ರೆ ಮತ್ತೆ ನಿಮ್ಮ ಜನ್ಮ ಸಂಖ್ಯೆ 1, 10, 19, 28 ಆಗಿದ್ರೆ ನಿಮಗೆ ಶಕ್ತಿ ಅನ್ನೋದು ಪ್ರಾಪ್ತಿಯಾಗತ್ತೆ. ಆಟ ಪಾಠಗಳಲ್ಲಿ ಈ ವರ್ಷ ನೀವು ಹೆಚ್ಚಾಗಿ ತೊಡಗಿಕೊಳ್ತೀರಿ. ಗೌರವಾದ ಕೆಲಸಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಆದ್ರೆ ಮನಸ್ಸು ಸ್ವಲ್ಪ ಸ್ಥಿರವಾಗಿರಲ್ಲ. ಬುದ್ಧಿ ಚಂಚಲ, ಅಂದ್ರೆ ಬುದ್ಧಿ ಸದಾ ಬದಲಾವಣೆ ಆಗ್ತಾ ಇರುತ್ತೆ. ಆದ್ರೆ ಈ ವರ್ಷ ನೀವು ಸ್ವತಂತ್ರವಾಗಿ ಬೆಳಿತೀರಿ. 2025 ಹೊಸ ವರ್ಷ, ನೀವು ಸ್ವತಂತ್ರವಾಗಿ ಬೆಳಿತೀರಿ. ಮನೆ ಬಾಗಿಲಿಗೆ, ನಿಮ್ಮ ಮನೆ ಬಾಗಿಲಿಗೆ ತುಂಬಾ ಅವಕಾಶಗಳು, ಅಥವಾ ಅಂದ್ರೆ ಅರ್ಥ ಏನು ಅಂದ್ರೆ ನೀವೆಲ್ಲಿರ್ತೀರೋ ಅಲ್ಲಿ ತುಂಬಾ ಅವಕಾಶಗಳು ಸಿಗುವ ಸಾಧ್ಯತೆ ಇರುತ್ತೆ.
ಆರ್ಥಿಕವಾಗಿ ಈ ವರ್ಷ ಉತ್ತಮವಾಗಿರ್ತೀರಿ. ಧನಂ ಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಎಲ್ಲದಕ್ಕೂ ಕೂಡ ದುಡ್ಡು ಬೇಕಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಬಹಳ ಉತ್ತಮವಾಗಿರುತ್ತೆ. ನಿಮ್ಮ ಇಷ್ಟಾರ್ಥಗಳನ್ನ ಪೂರೈಸ್ಕೊಳ್ಳೋಕ್ಕೋಸ್ಕರ ಈ ವರ್ಷ ನನ್ನ ಇಷ್ಟಾರ್ಥಗಳು ಇದೆಲ್ಲ ಈಡೇರುತ್ತೆ ಈ ವರ್ಷ ಅಂತೇಳಿ ಜ್ಞಾಪಕ ಇಟ್ಕೊಳ್ಳುವಂತಹ ವರ್ಷ, ನೆನಪಿಟ್ಟುಕೊಳ್ಳುವಂತಹ ವರ್ಷ ಆಗುತ್ತೆ 2025. ಹಾಗಾದ್ರೆ ಗುರುಜಿ, ನಾನು ಏನು ಪರಿಹಾರ ಮಾಡ್ಕೋಬೇಕು 2025 ನಾನು ಒಳ್ಳೇದಾಗ್ಬೇಕು ಅಂದ್ರೆ ಕುಂಕುಮ ಮತ್ತು ಜಲ ಎರಡೂ ಕೂಡ ತಾಮ್ರದ ಚೊಂಬಿನಲ್ಲಿ ಇಂದ ಸೂರ್ಯನಿಗೆ ಬೆಳಿಗ್ಗೆ ಅರ್ಘ್ಯವನ್ನ ಕೊಡೋದ್ರಿಂದ ನಿಮಗೆ ಇನ್ನೂ ಅತಿ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. 1, 10 ಅಥವಾ 19 ಅಥವಾ 28ನೇ ತಾರೀಕು ಜನಿಸಿದಂಥವರಿಗೆ ಸಂಖ್ಯಾಶಾಸ್ತ್ರ ಪ್ರಕಾರ ಇಷ್ಟೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಯಾರು ಮಿಲಿಟರಿ, ಪ್ಯಾರಾಮಿಲಿಟರಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಗಳು ಕೂಡ ಈ ವರ್ಷ ಕಂಡು ಬರ್ತಾ ಇದೆ. ಅಧಿಕಾರ ಪ್ರಾಪ್ತಿ, ನಿಮಗೆ ಬೇಕಾದ ಕಡೆ ವರ್ಗಾವಣೆ, ಬೇಕಾದಂತ ಸ್ಥಳಗಳಲ್ಲಿ ಕೆಲಸ ಮಾಡುವಂತಹ ಯೋಗ ಈ ಡೇಟ್ ಅಲ್ಲಿ ಹುಟ್ಟಿರುವಂತವ್ರಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಅಗ್ನಿಶಾಮಕ ದಳದಲ್ಲಿ ಕೆಲಸ ಮಾಡೋದು ಕೂಡ ಒಳ್ಳೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಅಧಿಕಾರವನ್ನ ಕಳ್ಕೊಂಡಿದ್ದೀರಿ ಮತ್ತೆ ಅಧಿಕಾರ ಪಡೆಯುವಂತಹ ಯೋಗ ಕೂಡ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ನಾನು ಪರಿಹಾರನೂ ಕೂಡ ತಿಳಿಸಿದ್ದೀನಿ. ನೀವೆಲ್ಲ ಪರಿಹಾರಗಳು ಕೂಡ ಮಾಡ್ಕೋಬಹುದು. ನಿಮಗೇನೇ ಡೌಟ್ ಸಂಖ್ಯಾಶಾಸ್ತ್ರದ ಬಗ್ಗೆ, ಯಾಕೆಂದ್ರೆ ಒಂದು ನೇಮ್ ಈಸ್ ಫೇಮ್ ಅಂತೀವಿ, ಒಂದು ಹೆಸರು ಇಡಬೇಕಾದ್ರೆ ಸಂಖ್ಯಾಶಾಸ್ತ್ರ ಮುಖಾಂತರ ಮತ್ತೆ ಜ್ಯೋತಿಷ್ಯ ಶಾಸ್ತ್ರ ಬಿಡಬಾರದು. ಎರಡೂ ಕೂಡ ಬ್ಯಾಲೆನ್ಸ್ ಅಲ್ಲಿ ನಾವು ಹೆಸರನ್ನ ಇಡಬೇಕಾಗುತ್ತೆ. ಕಂಪನಿ ಹೆಸರು ಇರ್ಬೋದು, ಚಿಕ್ಕ ಮಗುಗೆ ಹೆಸರು ಇಡಬೇಕಾದ್ರೂ, ಯಾವ ವರ್ಷದಲ್ಲಿ ಮಗು ಹುಟ್ಟುತ್ತೆ ಅದೆಲ್ಲ ಪಿರಮಿಡ್ ಪ್ರಕಾರ, ಸಂಖ್ಯಾಶಾಸ್ತ್ರ ಪ್ರಕಾರ, ಜ್ಯೋತಿಷ್ಯದ ಪ್ರಕಾರ ಎಲ್ಲ ಇಡಬೇಕಾಗುತ್ತೆ. ಈಗ ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ 1 ನಿಮಿಷ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಲಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮಗೆಲ್ಲ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ, ನಿಮಗೆ ಶಾಂತಿ ಪ್ರಾಪ್ತಿಯಾಗ್ಲಿ, ನಿಮಗೆ ಮಂಗಳ ಆಗ್ಲಿ, ಶುಭ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಹಾಗಾದ್ರೆ ನಾನು ಏನು ಮಂತ್ರವನ್ನ ಜಪ ಮಾಡಬೇಕು ಈ ವರ್ಷ ನಮಗೆ ಶುಭ ಫಲ ಪ್ರಾಪ್ತಿಯಾಗಬೇಕಾದ್ರೆ ಅಂತ ನಿಮ್ಗೆ ಏನಾದ್ರು ಇದ್ರೆ, ಓಂ ರುದ್ರಾಯ ನಮಃ. ಯಾರು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಜನಿಸಿದಿರಿ ಅಂತವರೆಲ್ಲ ರುದ್ರಾಭಿಷೇಕ ಕೂಡ ಈ ವರ್ಷ ನೀವು ಆರಂಭ ಆಗ್ತಾ ಇದ್ದಂಗೆ ಜನವರಿನಲ್ಲಿ ರುದ್ರಾಭಿಷೇಕ ಮಾಡಿಸಿ ಓಂ ರುದ್ರಾಯ ನಮಃ ಅಂತ ನೀವು ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ಸಂಖ್ಯಾಶಾಸ್ತ್ರದಲ್ಲಿ ನಿಮಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ಸಮಸ್ತ ಲೋಕೋ ಸುಖಿನೋ ಭವಂತು. ನನ್ನ ಚಾನಲ್ಗೆ ಯಾರು ಹೊಸಬ್ರಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.